ಸ್ವಲ್ಪ ಹತ್ರ ಬನ್ನಿ. नमस्कार, ನಮ್ಮ ಹೆಸರು मोहम्मद खलील। मेरा नाम मोहम्मद खलील है। मैं अभी मुझे अपॉइंट करके हैं बेंगलुरु डिस्ट्रिक्ट सेंट्रल स्ट्रीट वेंडर्स प्रेसिडेंट होके हूँ। पोस्ट भी आते हैं, पोस्ट भी आते हैं इंशाल्लाह। मैं यहाँ पर आया हूँ गरीबों की स्किनों की जो स्ट्रीट वेंडर्स है उनकी हेल्प करने के लिए। इसमें बहुत सारा माफिया है, बहुत सारे प्रॉब्लम्स हैं, बहुत सारी तकलीफ्स हैं। उनको सब एजुकेशन से, मेडिकल से, हेल्थ से, सब के लिए प्रॉब्लम को सॉल्व करने के लिए मुझे अपॉइंट किया गया है। इंशाअल्लाह ये पोस्ट में और वर्क करूँगा, काम करूँगा इंशाअल्लाह। सब के साथ लेकर वर्क करूँगा इंशाअल्लाह। ಮೇಡಮ್, ನಿಮ್ಮ ಹೆಸರು? ನಮಸ್ಕಾರ, ನನ್ನ ಹೆಸರು ಅಸ್ಮಾ ಖಾನಮ್ ಅಂತ. ನಾನು ಮಹಿಳಾ ಕಾಂಗ್ರೆಸ್ ಸ್ಟೇಟ್ ಜನರಲ್ ಸೆಕ್ರೆಟರಿ ಆಗಿದ್ದೀನಿ. ಇಂದು ನಾನು ಮಾತಾಡ್ತಿರೋ ವಿಷಯ ಏನಂತ ಹೇಳಿದ್ರೆ, ಮೊಹಮ್ಮದ್ ಖಲೀಲ್ ಅವರಿಗೆ ಮೊದಲು ಅವ್ರು ಮೈನಾರಿಟಿಯಲ್ಲಿ ಡಿಸ್ಟ್ರಿಕ್ಟ್ ಜನರಲ್ ಸೆಕ್ರೆಟರಿ ಆಗಿದ್ದರು. ಸೊ ಅದಕ್ಕಿಂತ ಮುಂಚೆ ಇದೆಲ್ಲ ಬೀದಿ ಪ್ಯಾದಿ ವ್ಯಾಪಾರಿಗಳಲ್ಲಿ ಬ್ಲಾಕ್ ಪ್ರೆಸಿಡೆಂಟ್ ಆಗಿದ್ದರು ಸಂಘಟನೆಯಲ್ಲಿ. ಸೊ ಇವಾಗ EC ರಂಗಸ್ವಾಮಿ ಸಾಹೇಬರು, ರಾಜ್ಯಾಧ್ಯಕ್ಷರಾದ EC ರಂಗಸ್ವಾಮಿ ಸಾಹೇಬರು ಇವರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಅವರ ಸಂಘಟನೆಯ ಬಿಟ್ಟು ಕಾಂಗ್ರೆಸ್ ಪಕ್ಷದಲ್ಲೂ ಸಹ ಅದೇ ಬೀದಿ ಬ್ಯಾದಿ ವ್ಯಾಪಾರಿಯಲ್ಲಿ ಜಿಲ್ಲಾಧ್ಯಕ್ಷ, ಬೆಂಗಳೂರು ಕೇಂದ್ರ ಜಿಲ್ಲಾಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ ಮೊಹಮ್ಮದ್ ಖಲೀಲ್ ಅವರಿಗೆ. ಸೊ ಅವರಿಗೆ ಮೊದಲಿಗೆ ಏನು ಹೇಳ್ತಾರೆ, ಧನ್ಯವಾದ, ನಮಸ್ಕಾರ. ಥ್ಯಾಂಕ್ಸ್ ಫಾರ್ CM ಸರ್, ಸಿದ್ದರಾಮಯ್ಯ ಸರ್, and CA ರಂಗಸ್ವಾಮಿ ಸರ್, and ರಂಗಸ್ವಾಮಿ ಸರ್, and ರಿಜ್ವಾನ್ ಅರ್ಷದ್ ಸರ್, ನಮ್ಮ MLA. ಥ್ಯಾಂಕ್ಸ್ ಫಾರ್ ಮೈ ನಾಮಿನೇಟೆಡ್. ಥ್ಯಾಂಕ್ಸ್ ಫಾರ್ ಜಮೀರ್ ಅಹಮದ್ ಸರ್ ನಾಮಿನೇಟೆಡ್. ಮತ್ತೆ ನಿಮಗೆ ರಿಪಿಟೇಷನ್ ಮೇಡಮ್ ಅವ್ರಿಗೆ ಒಂದು ಪ್ರಶ್ನೆ ಕೇಳಿದೆ, ಅದೇ ರಿಪಿಟೇಷನ್ ಪ್ರಶ್ನೆ ಅಂತ ನೀವು ತಿಳ್ಕೊಬೇಡಿ. ಬಟ್ ಮುಸ್ಲಿಂ ಸಮುದಾಯದಲ್ಲಿ ಭಾಳಷ್ಟು ವಿದ್ಯಾವಂತರಿದ್ದಾರೆ. IT ಸಾಫ್ಟ್ವೇರ್ ಕಂಪ್ನಿಗೆ ಹೋಗ್ತಾರೆ. ಒಂದು ಮೇಲ್ ಆಗಲಿ, ಫೀಮೇಲ್, ಹೆಣ್ಮಕ್ಳಾಗಲಿ, ಗಂಡು ಮಕ್ಕಳಾಗಲಿ ಒಳ್ಳೆ ಹುದ್ದೆನಲ್ಲಿದ್ದಾರೆ. ಬಟ್ ಏನು ಅಂದರೆ ಮುಸ್ಲಿಂ ಸಮುದಾಯದಲ್ಲಿ ರಾಜಕೀಯದಲ್ಲಿ ಆಸಕ್ತಿ ಕಡಿಮೆ ಇದೆ. ಒಂದು ಇತಿಹಾಸ ಪುಟಗಳು ತೆಗೆದುಕೊಂಡು ನೋಡಿದ್ರೂ ಭಾಳಷ್ಟು ಮುಸ್ಲಿಂ ಸಮುದಾಯದಲ್ಲಿ ಕಡಿಮೆ ಇದೆ, ರಾಜಕೀಯದಲ್ಲಿ ಬರ್ತಾಯಿಲ್ಲ. ಅವರು ಬರಬೇಕು, ಅದ್ರ ಬಗ್ಗೆ ತಾವು ಹೇಳಿ ಸರ್. ಅದಕ್ಕೆ ನಮ್ಮ ಮಹಿಳೆಯರಿಗೆ ಸ್ವಲ್ಪ ಎಲ್ಲಾದರೆ ಕೊಡಬೇಕು ಸರ್, ಪೋಸ್ಟ್ ಪೊಸಿಷನ್ಸ್ ಕೊಡಬೇಕು. ಎಜುಕೇಷನ್ ಕಡಿಮೆ ಇದೆ, ಇಲ್ಲ ಈಗ ಜಾಸ್ತಿ ಆಗಿದೆ ಸರ್. ಎಜುಕೇಷನ್ನು ಕಡಿಮೆ ಇತ್ತು, ಈಗ ಜಾಸ್ತಿ ಆಗಿದೆ. ಅದಕ್ಕೆ ಸಂಘಟನೆ ಪಾರ್ಟಿಯಿಂದ ಬಂದು ನಾವು ಎಲ್ಲರೂ ಹೋರಾಟ ಮಾಡ್ತಾ ಇದ್ದೀವಿ. ಎಜುಕೇಷನ್ಸ್ಗೆ ಒಳ್ಳೆ ಶಿಕ್ಷೆ ಕೊಡೋಕ್ಕೆ ಎಲ್ಲರೂ ಶಿಕ್ಷಣ ಇನ್ಸ್ಟಿಟ್ಯೂಟ್ ಮಾಡೋಣ ಅಂತ ಮುಂದೆ ಬಂದಿದ್ದೀನಿ. ನಿಮ್ಮದು ವಿಶ್ವಾಸ ಇರಲಿ, ನಿಮ್ಮದು ಒಂದು ಪ್ರೇ ಇರಲಿ, ಎಲ್ಲ ಸೇರಿಸಿ ಸಂಘಟನೆ ಮಾಡಿಸೋಣ ಹೇಳಲು ಇಚ್ಛೆ ಪಡ್ತೀನಿ. ನಂತರ ಇವರು ತಗೊಂಡಿರೋ ಉದ್ದೇಶ ಏನಂತ ಹೇಳಿದ್ರೆ, ಈ ಪೋಸ್ಟನ್ನು ತಗೊಂಡಿರೋ ಉದ್ದೇಶ ಇಲ್ಲಿ ಇವಾಗ ತುಂಬ ಕಡೆ ಮಾಫಿಯಾ ಅಂತಾರೆ ಗೊತ್ತಾ, ಬೇರೆ ಬೇರೆ ಥರ ಮಾಫಿಯಾ ಜೊತೆ ಇವಾಗ ಬೀದಿ ಬ್ಯಾದಿ ವ್ಯಾಪಾರಿಗಳಲ್ಲಿ ಇನ್ನೂ ಮಾಫಿಯಾ ಥರ ಆಗಿಬಿಟ್ಟಿದೆ ಸರ್. ಎಲ್ಲೋ ಇರೋರು ಬಂದುಬಿಟ್ಟು ಇಲ್ಲಿ ಕರ್ನಾಟಕ ನಮ್ಮ ಬೆಂಗಳೂರಲ್ಲಿ ಇರುವಂತಹ ಜನಕ್ಕೆ ಸಿಗಬೇಕಂತ ಸೌಕರ್ಯಗಳನ್ನೆಲ್ಲ ಅವ್ರುಗಳು ಪಡ್ಕೊಳ್ತಿದ್ದಾರೆ. ಸೊ ಇವಾಗ ಲೀಡರ್ಸ್ ಆಗಲಿ, ಇವ್ರುಗಳು ಇರ್ತಾರಲ್ಲ ಹುಡುಗಿಯರಿಗಳು, ಅವ್ರ ಹತ್ರ ದುಡ್ಡು ವಸೂಲಿ ಮಾಡೋದಾಗಲಿ, ಅವ್ರಿಗೆ ಬೆದರಿಸೋದಾಗಲಿ ಮಾಡೋದೆಲ್ಲ ಮಾಡ್ತಿದ್ದಾರೆ. ಅದನ್ನು ತಡೆಗಟ್ಟುತ್ತೀನಿ ಅಂತ ಹೇಳಿಬಿಟ್ಟು ಇವರು ಪಟ್ಟ ಕಟ್ಟಿ ಇವಾಗ ಈ ಸಲ ಅವ್ರು ಪೋಸ್ಟ್ ತೊಗೊಂಡಿದ್ದಾರೆ ಸರ್. ಸೊ ಅವರ ಯಾವುದೇ ಇದಕ್ಕೂ ನಾವು ಬೆಂಬಲವಾಗಿ ನಿಂತ್ಕೊಳ್ತೀವಿ ಅಂತ ಹೇಳಕ್ಕೆ ನಾನು ಇಚ್ಛೆ ಪಡ್ತೀನಿ. ನೀವು ಸಿಗಬೇಕಂತ ಇದನ್ನೆಲ್ಲ ಅವರಿಗೆ ಸೌಕರ್ಯಗಳನ್ನ ನೀವು ಮಾಡಿಕೊಡ್ತೀರಾ ಅನ್ನೋದು ನಮಗೆ ನಂಬಿಕೆ ಇದೆ ಅಂತ ಹೇಳಿಬಿಟ್ಟು ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಸರ್. ಮೇಡಮ್, ನಿಮ್ಮಲ್ಲಿ ಒಂದು ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತೀವಿ. ಇದು ಮುಸ್ಲಿಂ ಸಂಘಟನೆಯಲ್ಲಿ ಭಾಳಷ್ಟು ವಿದ್ಯಾವಂತರಿದ್ದಾರೆ. ಮೊದಲಾದರೆ ಒಂದು ಬೇರೆ ಬೇರೆ ಥರ ವ್ಯಾಪಾರ ಮಾಡಿಕೊಂಡು, ಸಣ್ಣ ಪುಟ್ಟ ಕೆಲಸ ವ್ಯಾಪಾರ ಮಾಡಿಕೊಂಡು
ಕೆಲಸ ಮಾಡ್ತಾಯಿದ್ರು. ಇವಾಗ ಏನು ಮುಸ್ಲಿಂ ಸಮುದಾಯದಲ್ಲಿ ಒಂದು ಯೂತ್ಸು ಯಂಗ್ಸ್ಟರ್ಸ್ ಏನಿದ್ದಾರೋ ಭಾಳಷ್ಟು ವಿದ್ಯಾವಂತರಿದ್ದಾರೆ. ಅವರು IT BT ಸಾಫ್ಟ್ವೇರ್ ಕಂಪ್ನಿಗಳಿಗೆ ಹೋಗ್ತಾರೆ, ಒಂದು 4 ಲಕ್ಷ 5 ಲಕ್ಷ ಸಂಬಳ ತೊಗೊತಾರೆ, ಚೆನ್ನಾಗಿದ್ದಾರೆ. ಬಟ್ ಒಂದು 100 ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ, ಗುಡ್. ಬಟ್ ಮುಸ್ಲಿಂ ಸಮುದಾಯದಲ್ಲಿ ರಾಜಕೀಯಕ್ಕೆ ಬರ್ತಾ ಇಲ್ಲ, ಯಾರಿಗೂ ಆಸಕ್ತಿನೇ ಕಡಿಮೆ ಅನಿಸುತ್ತೆ. ಅವ್ರಿಗೆ ಆಸಕ್ತಿ ಬರೋ ಥರ ನೀವೊಂದು ಮಾರ್ಗದರ್ಶನ ಕೊಡಬೇಕು, ಅವ್ರಿಗೊಂದು ಅವೇರ್ನೆಸ್ ಕೊಡಬೇಕು. ಮುಸ್ಲಿಂ ಸಮುದಾಯದಲ್ಲಿ ಯಾರೋ ಎಲ್ಲೆಲ್ಲ ನೋಡಿ, ನೀವೇ ಲೆಕ್ಕ ಹಾಕಿ ಇಡೀ ಚರಿತ್ರೆ ಪುಟಗಳಲ್ಲಿ ತಗೊಳ್ಳಿ, ಮುಸ್ಲಿಂ ಸಮುದಾಯದಲ್ಲಿ ಯಾರು ಮಿನಿಸ್ಟ್ರೀಸ್ ತೀರಾ ಕಡಿಮೆ ಇದ್ದಾರೆ. ಅವರು ರಾಜಕೀಯಕ್ಕೆ ಬರಬೇಕು. ಹೇಳಿ ಸರ್. ರಾಜಕೀಯಕ್ಕೆ ಬರಬೇಕಂತ ಹೇಳಿದ್ರೆ ಯಾರಿಗೆ ನಮ್ಮ ದೇಶದ ಮೇಲೆ ಭಕ್ತಿ ಇರುತ್ತೆ ಸರ್ ಅಂಥವ್ರು ರಾಜಕೀಯಕ್ಕೆ ಬಂದೇ ಬರ್ತಾರೆ. ಯಾರಿಗೆ ಹೊಟ್ಟೆ ತುಂಬಿರುತ್ತೆ ಅವ್ರು ಬರಲ್ಲ ಸರ್. ಇವಾಗ ನಮಗೆ ದೇಶದ ಮೇಲೆ ಭಕ್ತಿ ಇದೆ, ನಾವು ಮೈನಾರಿಟಿ ಅಂತ ಹೇಳಲ್ಲ, ನಾವು ಒಂದು ಇಂಡಿಯನ್ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ. ಅದನ್ನೇ ಅವರು ಅರ್ಥ ಮಾಡ್ಕೊಂಡು ಬಂದರೆ ಅವರು ಬಂದೇ ಬರ್ತಾರೆ. ಇನ್ನು ಅವ್ರದ್ದು ಅಲ್ಲಿ ಸ್ವಲ್ಪ ಜನದಲ್ಲಿ ಏನಿದೆ ಅಂತ ಹೇಳಿದ್ರೆ ಸರ್, ಸ್ವಲ್ಪ ಜನ ಕಾಲು ಇಳಿಯೋರು ತುಂಬ ಜಾಸ್ತಿ ಇರ್ತಾರೆ. ಇವಾಗ ನಾನೇ ಒಂದು ಮುಸ್ಲಿಂ ಮೈನಾರಿಟಿಯಲ್ಲಿ ಇದ್ದೀನಿ ಸರ್, ನನಗೆ ಕಾಲು ಎಳೆಯೋರು ಎಷ್ಟೋ ಜನ ಇದ್ದಾರೆ. ಸೊ ಅದಕ್ಕೆಲ್ಲ ನಾವು ಫೇಸ್ ಮಾಡಿ ಗೆಲ್ಲೋ ಅಂತ ಛಲ ಇರೋರು ಬಂದೇ ಬರ್ತೀವಿ ಸರ್. ಮೇಡಮ್, ನಾವೇನು ಹೇಳೋದು, ಎಲ್ಲ ಜಾತಿನಲ್ಲೂ ರಾಜಕೀಯ ಪಕ್ಷದಲ್ಲಿ ಇದ್ದಾರೆ, ಒಳ್ಳೆ ಚೆನ್ನಾಗಿ ಗುರುತಿಸ್ಕೊಂಡಿದ್ದಾರೆ. ನಾನೇನು ಎಕ್ಸ್ಪೆಕ್ಟ್ ಹೇಳೋದು, ಮುಸ್ಲಿಂ ಸಮುದಾಯದಲ್ಲಿ ಅವ್ರಿಗೆ ಮಾರ್ಗದರ್ಶನ ಕೊರತೆ ಇದೆ, ಅವರು ರಾಜಕೀಯಕ್ಕೆ ಬರಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ಅವ್ರಿಗೊಂದು ಮಾರ್ಗದರ್ಶನ ಕೊಡೋ ಥರ ನೀವೊಂದು ಅವೇರ್ನೆಸ್ ತರಬೇಕು ಅಂತ ನಾವು ಹೇಳ್ತಾ ಇದ್ದೀವಿ ಮೇಡಮ್. ಅವೇರ್ನೆಸ್ ಅವಾಗ ತರ್ತಾನೆ ಇದ್ದೀವಿ, ಅದರಲ್ಲೂ ಸ್ವಲ್ಪ ಜನ ಬರ್ತಿದ್ದಾರೆ, ಮುಂದಕ್ಕೆ ಇನ್ನೂ ಬರ್ತಾರೆ ಅನ್ನೋದು ನಮಗೂ ನಂಬಿಕೆ ಇದೆ ಸರ್. ನಮಗೆ ನೀವು ಅಲ್ಲಲ್ಲಿ ಮೀಟಿಂಗ್ ಮಾಡಿ ಏನಾದರೂ ಸ್ಥಳೀಯವಾಗಿ ಆಫೀಸಲ್ಲಿ ಮೀಟಿಂಗ್ ಮಾಡಬೇಕು ಮೇಡಮ್. ಸ್ಕೂಲ್ಗಳಲ್ಲಿ ಹೋಗಿ ಮಾಡ್ತೀವಿ, ಮದ್ರಸಾಗಳಲ್ಲಿ ಹೋಗಿ ಮಾಡ್ತಾ ಇದ್ದೀವಿ. ನಾವು ಉರ್ದು ಸ್ಕೂಲ್ಗೆ ಹೋಗಿದ್ದೀನಿ ನಾನು, ಮತ್ತು ಮದ್ರಸಾಗೆ ಹೋಗ್ತಾ ಇರ್ತೀನಿ. ಎಲ್ಲ ಕಡೆನೂ ಇವಾಗ ನಮ್ಮ ಮುಸ್ಲಿಮ್ಸಲ್ಲಿ ಇದು ಇಕ್ಕಿರ್ತಾರೆ ಜಮಾತು, ಅದನ್ನೆಲ್ಲ ನಾವು ಹೋಗ್ಬಿಟ್ಟು ಅವೇರ್ನೆಸ್ ಪ್ರೋಗ್ರಾಮ್ ಕೊಡ್ತಾ ಇದ್ದೀವಿ, ಬರ್ತಾ ಇದ್ದೀವಿ. ಬಟ್ ಅವ್ರೇನು ಹೇಳ್ತಾರೆ, ನಾವು ಮುಂದೆ ಬಂದಿಲ್ಲ ಅಂದ್ರೆ ಹಿಂದೆಯಿಂದ ನಾವು ಯಾವಾಗಲೂ ನಿಮಗೆ ಸಪೋರ್ಟ್ ಆಗಿರ್ತೀವಿ. ನಾವು ಅದನ್ನೇ ಹೇಳ್ತೀವಿ, ಹಿಂದೆ ನಿಂತ್ಕೊಂಡು ಮಾಡೋದಲ್ಲ, ಮುಂದೆ ಬನ್ನಿ ಅಂತ ನಾವು ಅವ್ರಿಗೆ ಅವೇರ್ನೆಸ್ ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಬಂದೇ ಬರ್ತಾರೆ ಸರ್ ನಮ್ಮ ಮೈನಾರಿಟಿಯವರು, ಅದನ್ನು ನಮಗೆ ಇದೆ. ಬೇರೆ ಏನಾದ್ರು ಹೇಳೋಕ್ಕೆ ಇಷ್ಟಪಡ್ತಾರೆ ಮೇಡಮ್? ಇವರು ಪೋಸ್ಟ್ ಬಂದಿದೆ, ಮತ್ತು ಇವರು ಇನ್ನೂ ಭಾಳಷ್ಟು ಮುಂದೆ ಬಂದು ಒಳ್ಳೊಳ್ಳೆ ಪೋಸ್ಟ್ ತೊಗೋಬೇಕು ಅಂತ ಒಂದು ಬೆಸ್ಟ್ ಆಫ್ ಲಕ್ ಹೇಳಿ ಮೇಡಮ್. ತಗೊಂಡಿದ್ದಾರೆ. ಇವಾಗ ಮುಂದೆ ಬಂದು ಇವರು ಒಂದು ಸಂಘಟನೆ ಮಾಡಿ, ಏನೋ ಒಂದು ಕಮಿಟಿ ಮಾಡಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅನ್ನೋದು ನಾನು ಇವ್ರ ಹತ್ರ ಇವ್ರಿಗೆ ಹೇಳ್ಬಿಟ್ಟು ಆಶೀರ್ಷಿಸ್ತೀನಿ. ಒಂದು ಆಲ್ ದಿ ಬೆಸ್ಟ್ ಹೇಳಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.